ಮಾತಾಡ್ತೇವೆ ಬಂದು. ಹಲೋ, ಎಲ್ಲರಿಗೂ ನಮಸ್ತೆ. ಈಗ ಎಸ್ ಜಾನಕಿ ಅಮ್ಮ ಕರ್ನಾಟಕದ ಕೋಗಿಲೆ, ಭಾರತದ ಕೋಗಿಲೆ, ಅವರ ಅಕ್ಕರೆಯ ಗೆಳತಿ ಮೀನಾಕ್ಷಿ ಸದಾಶಿವ್ ಚಟ್ನಿ ಅವರು ಇಲ್ಲಿ ಬಂದು ಎಸ್ ಜಾನಕಿಯವರ ಗುಡಿ ಅಂತಲೇ ಹೇಳೋಣ ನಾವು. ಸಮಾಧಿ ಅಲ್ಲ, ದೇವಸ್ಥಾನದ ಗುಡಿ ಅಂತ ಅನ್ಬೇಕು. ಆತ್ಮೀಯ ಗೆಳತಿಯವರು ಈಗ ಪುಣ್ಯ ಸ್ಮರಣೆಗೋಸ್ಕರ ಇಲ್ಲಿ ಮೈಸೂರು ಹತ್ತಿರ ಇರೋ ಎಚ್ ಡಿ ಕೋಟೆ ಹತ್ರ ಕಣವಿನ ಕೆರೆಗೆ ಬಂದು ಪೂಜೆ ಮಾಡ್ತಾಯಿದ್ರೆ. ಕಣವಿನ ಕೆರೆ ಅಲ್ಲ, ಕಣಿಯನ ಕೆರೆ. ಇಲ್ಲಿ ನೋಡಿ, ಅಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡು ಮುದ್ದಾಗಿ ನಿಂತಿರೋರೆ ಮುದ್ದು ಎಸ್ ಜಾನಕಿ ಅಮ್ಮನ ಅಕ್ಕರೆಯ ಮಗಳು, ಆತ್ಮ ಸಂಗಾತಿ ಜಾನಕಿ ಮೀನಾ. ಮೀನಾಕ್ಷಿ ಎಸ್ ಜಾನಕಿ, ಜಾನಕಿ ಮೀನಾ ಅವ್ರದ್ದು ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ, ಹಾಡಕ್ಕೆ ಬಂದಿದ್ದಾರೆ ಎಸ್ ಜಾನಕಿ ಅಮ್ಮನ ಜೊತೆಗೆ. ನೋಡಿ, ಅವ್ರಿಗೆ ಇಷ್ಟವಾಗಿರೋ ಇಡ್ಲಿ ದೋಸೆ ಚಟ್ನಿ ಎಲ್ಲ ಸ್ವೀಟ್ ಎಲ್ಲ ತಂದಿದ್ದಾರೆ. ಅವ್ರು ಹೇಳಿದ್ದೆ ಫಸ್ಟ್, ನೀನೇನಾ ಚಟ್ನಿ ಅಂತಾನೆ ನಾನು ಕರೆದಿರೋದು. ಅವ್ರು ನೀನೇನಾ ಚಟ್ನಿ ಬಾ ಅಂತಂತಂದು ತುಂಬಾ ಇಷ್ಟಪಟ್ಟು ಆದ್ರೆ ಮೀನಾಕ್ಷಿ ಚಟ್ನಿ ಇಡ್ಲಿ ಇದ್ದಂಗಿದ್ದಾರೆ. ಖಡಕ್ ಖಾರ ಸದಾಶಿವ್ ಚಟ್ನಿ. ಫಸ್ಟ್ ಸೈಲೆಂಟ್ ಶೋರಲ್ಲಿ ಭೇಟಿಯಾಗಿದ್ದು. 4 ಗಂಟೆಯಿಂದ ಕಾಯ್ತಾ ಇದ್ದೀನಿ, ನೀನ್ ಬಂದಿದ್ 7 ಗಂಟೆ. ಚಟ್ನಿ ನೀನೇನಾ ಅಂತ ನನ್ನ ತುಂಬಾ ಹಗ್ ಮಾಡಿ ಕರ್ಕೊಂಡು ಹೋದ್ರು ಒಳಗಡೆ. ಆಮೇಲೆ ಎಲ್ಲ ತುಂಬಾ ಆತ್ಮೀಯರು, ಯಾರಿಗಾದ್ರೂ ಹಂಗೆ ಮಾತಾಡಿಸ್ತಾರೆ ಅವರು. ಯಾರು ಸಿಕ್ಕರು ತುಂಬಾ ನಿರ್ಮಲ ಹೃದಯಿ. ನಾನು ಅವ್ರ ಬಗ್ಗೆ ಎಷ್ಟು ಹೇಳಬೇಕು ಅಂದರೆ, ಒಂದು ಪುಟ್ಟ ಮಗು ಹೃದಯ ಅವ್ರದ್ದು ಅಷ್ಟೇನೆ. ಪುಟ್ಟ ಮಗು ಹೃದಯದಲ್ಲಿ ಏನು ಕಲ್ಮಶ ಇರಲ್ಲ ಆ ಥರ. ಹಾಗೆ ಅವರು ಭಾಳ ಚಂದ. ಆಮೇಲೆ ಗಗನ ಎಲ್ಲೋ ಅಮ್ಮ ಏನು ಹಾಡಿದ್ದೀರಮ್ಮ ನೀವು ಏನು ಪಿಚ್ಚಲ್ಲಿ ಅಂದರೆ, ಅವಾಗ ನನಗೆ ಅವ್ರು ಹೇಳಿದ ನೆನಪು. ಗಗನ ಎಲ್ಲೋ ಭೂಮಿ ಎಲ್ಲೋ ಅಂತ ಹಿಂಗೆಲ್ಲ ತಮಾಷೆ ಮಾಡಿದ್ರು. ಈಗ ನೋಡಿ ಹೇಗೆ ಅದು ಎಷ್ಟು ಫೇಮಸ್ ಆಗಿದೆ ನೋಡಿ ಅಂತ ನನ್ನ ಜೊತೆ ಮಾತಾಡಿದ್ರು ಅವರು. ತುಂಬಾ ವಿಷಯಗಳ ಹಂಚ್ಕೋತಾ ಇದ್ರು. ನನಗೆ ಏನಿಲ್ಲ, ಇಡೀ ಜಗತ್ತು ಒಂದ್ ಕಡೆ, ಜಾನಕಿ ಅಮ್ಮ ಒಂದ್ ಕಡೆ. ನನ್ನ ದೃಷ್ಟಿನಲ್ಲಿ ಅವರು ನನಗೆ ಇದಾರೆ ಅನ್ನೋದು ತುಂಬಾ ಹೆಮ್ಮೆ ವಿಷಯ ಇತ್ತು. ಅಮ್ಮ ಬಿಟ್ಟು ಹೋದಾಗ ತುಂಬಾ ಒಂಥರ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. ಲೋ ಬಿ ಪಿ ಆಗಿ ಏನೋ ಆಗಿತ್ತು. ನಾನು ಮತ್ತೆ ಸುಧಾರಿಸ್ಕೊಂಡಿದ್ದು ಅದೇನು ದೇವ್ರ ವರ ಅಷ್ಟೇ. ನನಗೆ ತುಂಬ ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಇವಾಗ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ, ಹಿಂಗೆ ಹೋಗ್ಬರೋಣ ಅಮ್ಮನ ಹತ್ರ ಅಂತೇಳಿ. ಸುಮ್ಮನೆ ಗಲಾಟಿನಲ್ಲಿ ನಾವು ನಮಗೆ ನೀವ್ಯಾರು ಅಂತಂದರೆ ಅಷ್ಟು ಇದಾಗಲ್ಲ. ಸೊ ಅವಾಗ ಯಾರನ್ನೂ ಬಿಡೋಂಗೂ ಇಲ್ಲ. ಅವ್ರಿಗೊಂದು ಏನೋ ದುಃಖದಲ್ಲಿ ಏನೋ ಹೇಳ್ತಾರೆ, ನಾವು ಒಂದು ದುಃಖದಲ್ಲಿ ಅಪಾರ್ಥ ಮಾಡ್ಕೋಬಾರ್ದು ಅಂತ ನಾವು ಈಗ ನಿಧಾನವಾಗಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮುಗಿದು ಶಾಂತ ಆದಮೇಲೆ ಬಂದು ಇವತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸುಮಾರು ಜನ. ಜ್ಯೋತಿ, ಅಪರ್ಣ, ರಾಣಿ, ಶ್ವೇತಾ, ಮತ್ತು ಇನ್ನೊಂದು ಭಾರತಿ ಅಂತ, ಅಶ್ವಿನಿ, ಇವರೆಲ್ಲ. ಆಮೇಲೆ ಗೋಪಾಲ್ ಕೃಷ್ಣ ಅಂತ. ಜಾನಕಿ ಎಲ್ಲಿರ್ತಾರೋ ಅಲ್ಲಿ ಗೋಪಾಲ್ ಕೃಷ್ಣ ಇರಲೇಬೇಕು. ತುಂಬಾ ಫೀಲ್ ಮಾಡ್ಕೊಂಡ್ರು ಪಾಪ. ಬಹಳ ಹೃದಯದಲ್ಲಿ ತುಂಬಾ ಎಲ್ಲರೂ ಅವ್ರ ಬಗ್ಗೆ ಆತ್ಮೀಯತೆ ತುಂಬಾ ತುಂಬಿಕೊಂಡಿದ್ದಾರೆ. ನಾವೆಲ್ಲರೂ ಅವ್ರನ್ನ ಭೇಟಿಯಾಗಕ್ಕೆ ಬಂದೇವಿ, ನೋಡಕ್ ಬಂದೇವಿ. ಆಯ್ತು, ಏನು ಜೀವನ ಅಂದ್ರೆ ಒಂದು ನಶ್ವರ ಅನ್ನೋದನ್ನ ತೋರಿಸ್ಕೊಟ್ರು ಅವ್ರು ಅಷ್ಟೇ. ನೋಡಿ, ಮನದಾಳದಿಂದ ಅಭಿಮಾನಿಯಾಗಿ ಗೋಪಾಲ್ ಕೃಷ್ಣ ಅವರು ಅಳ್ತಾ ಇದ್ದಾರೆ. ತುಂಬಾ ದುಃಖ ಮಾಡ್ಕೋತಾ ಇದಾರೆ ಅವರು. ಇನ್ನೇನು ಗಂಗಾ ಕಾವೇರಿ ಎಲ್ಲ ಬರ್ತಾ ಇದೆ ಕಣ್ಣಲ್ಲಿ, ತಡ್ಕೊಳ್ತಾ ಇದ್ದಾರೆ. 48,000 ಹಾಡುಗಳು, ಒಂದಕ್ಕಿಂತ ಒಂದು ಹಾಡು. ಹೆಮ್ಮೆ ಏನ್ ಗೊತ್ತಾ, ಇವ್ರು ಇಡೀ ದೇಶದಲ್ಲಿ ಎಲ್ಲ ಫೇಮಸ್. ಅದನ್ನ ಮೈಸೂರಿಗೆ ಬಂದು ಸೆಟ್ಲ್ ಆಗಿದಾರಲ್ಲ ಕೊನೆಯಲ್ಲಿ. ಇದನ್ನ ಯಾರು ಮರೆಯಕ್ಕಾಗಲ್ಲ ಅಂತ ಒಂದು ಬೆಲೆ ಕೊಟ್ಟಿದ್ದಾರೆ ನಮ್ಮ ಮೈಸೂರಿಗೆ ಅಂತ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇದೊಂದು ವಿಷಯ ಮಾತ್ರ ನಮ್ಮ ಮರೆಯಕ್ಕೆ ಆಗಲ್ಲ. ಅದು ನಮ್ಮ ಪ್ರೀತಿ, ನಮ್ಮ ಇದು ಎಲ್ಲಾನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ. ನನ್ನ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನನಗೆ ಮೆಸೇಜ್ ಸಿಗೋದು, ನಿಮ್ಮಮ್ಮ ಬಂದಿದ್ದಾರೆ ಅಂತ.